branch account. Okay. The following particulars relating to Nadamangla branch prepare branch account in the books of head office for the year ending 31st/12/2014. ನಳಮಂಗ್ಲ ಬ್ರಾಂಚ್ ಅಕೌಂಟ್ ಪ್ರಿಪೇರ್ ಮಾಡ್ತಾ ಇದೀವಿ. ಎಲ್ಲಿ ಹೆಡ್ ಆಫೀಸ್ ಬುಕ್ಕಲ್ಲಿ ಪ್ರಿಪೇರ್ ಮಾಡಬೇಕು. ಯಾವ ಡೇಟಲ್ಲಿ 31st/12/2014 ಪ್ರಿಪೇರ್ ಮಾಡಬೇಕು. ಫಸ್ಟ್ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಓಪನಿಂಗ್ ಸ್ಟಾಕ್ ಇಲ್ಲಿಗೆ ಬರುತ್ತೆ. ಬ್ರಾಂಚ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಫಸ್ಟ್ ಬರ್ಕೊಂತೀವಿ. ಓಪನಿಂಗ್ ಡೇಟಾಸ್ ಬ್ರಾಂಚ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಓಪನಿಂಗ್ ಅಸೆಟ್. ಓಪನಿಂಗ್ ಪೆಟಿ ಕ್ಯಾಶ್ ಬ್ರಾಂಚ್ ಅಕೌಂಟಲ್ಲಿ ಡೆಬಿಟ್ ಸೈಡಿಗೆ ಬರುತ್ತೆ. ಗುಡ್ಸ್ ಇಂಟು ಬ್ರಾಂಚ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಬರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಡೆಟಾರ್ಸ್ ಅಕೌಂಟಲ್ಲೂ ಬರುತ್ತೆ. ಸ್ಟಾಕ್ ಬೇಕಾದ್ರೆ ಗುಡ್ಸ್ ಇಂಟು ಬ್ರಾಂಚ್ ಅಕೌಂಟ್ ಏನೋ ಪ್ರಿಪೇರ್ ಮಾಡಿದ್ರೆ ಅಲ್ಲೂ ಬರೀಬೇಕಾಗುತ್ತೆ. ಓಕೆ. ಪೆಟಿ ಕ್ಯಾಶ್ ಬ್ರಾಂಚ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಬರುತ್ತೆ. ಸೊ ಫಸ್ಟ್ ಮೂರು ಏನಾಗುತ್ತೆ, ಅಸೆಟ್ ಓಪನಿಂಗ್ ಅಸೆಟ್ ಆಗಿರೋದ್ರಿಂದ ಬ್ರಾಂಚ್ ಅಕೌಂಟಲ್ಲಿ ಅಸೆಟ್ ಬರುತ್ತೆ, ಡೆಬಿಟ್ ಸೈಡಿಗೆ ಬರ್ಕೊಂತೀವಿ ಓಪನಿಂಗ್ ಅಸೆಟ್. ನೆಕ್ಸ್ಟ್ ಗುಡ್ಸ್ ಇಂಟು ಬ್ರಾಂಚ್ ಅಕೌಂಟ್ ಅಸೆಟಿಗೆ ಬರುತ್ತೆ, ಡೆಬಿಟ್ ಸೈಡಲ್ಲಿ ಬರುತ್ತೆ. ಓಪನಿಂಗ್ ಅಸೆಟ್ ಆದಮೇಲೆ ನೆಕ್ಸ್ಟ್ ಬರ್ಕೊಂತೀವಿ. ನೆಕ್ಸ್ಟ್ ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್ ಯಾವ ಸೈಡಿಗೆ ಬರುತ್ತೆ, ರಿಟರ್ನ್ಸ್ ಕ್ರೆಡಿಟ್ ಸೈಡಿಗೆ ಬರುತ್ತೆ ಬ್ರಾಂಚ್ ಅಕೌಂಟಲ್ಲಿ. ನೆಕ್ಸ್ಟ್ ಸೇಲ್ಸ್ ಕೊಟ್ಟಿದ್ದಾರೆ, ಸೇಲ್ಸ್ ಆಫ್ ಬ್ರಾಂಚ್. ಕ್ಯಾಶ್ ಸೇಲ್ಸ್ ಕೊಟ್ಟಿದ್ದಾರೆ, ಕ್ರೆಡಿಟ್ ಸೇಲ್ಸ್ ಕೊಟ್ಟಿದ್ದಾರೆ. ಕ್ಯಾಶ್ ಸೇಲ್ಸ್ ಬ್ರಾಂಚ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬರುತ್ತೆ ಕ್ಯಾಶ್ ರೆಮಿಟೆನ್ಸ್ ಅಲ್ಲಿ. ಬಟ್ ಕ್ರೆಡಿಟ್ ಸೇಲು ಡೆಟಾರ್ ಅಕೌಂಟಲ್ಲಿ ಬರುತ್ತೆ. ಯಾವ ಅಕೌಂಟಲ್ಲಿ, ಡೆಟಾರ್ಸ್ ಅಕೌಂಟಲ್ಲಿ ಮಾತ್ರ ಬರುತ್ತೆ. ನೆಕ್ಸ್ಟ್ ಸೇಲ್ಸ್ ರಿಟರ್ನ್ ಅಟ್ ಬ್ರಾಂಚ್. ಹಂಗಂದ್ರೆ ಇದು ಸೇಲ್ ಆಗಿರೋದು ಬ್ರಾಂಚಿಗೆ ರಿಟರ್ನ್ ಆಗ್ತಾ ಇರೋದು, ಬ್ರಾಂಚಿಂದ ಹೆಡ್ ಆಫೀಸ್ಗೆ ಹೋಗಿಲ್ಲ, ಇಲ್ಲಿಂದ ಕಸ್ಟಮರ್ ಇಂದ ಬ್ರಾಂಚಿಗೆ ಬಂದಿದೆ. ಸೊ ಇದು ಡೆಟಾರ್ ಅಕೌಂಟಲ್ಲಿ ಯಾವ ಸೈಡ್ ಬರುತ್ತೆ, ಕ್ರೆಡಿಟ್ ಸೈಡಿಗೆ ಬರುತ್ತೆ ಸೇಲ್ಸ್ ರಿಟರ್ನ್. ಆಯ್ತು, ಡೆಟಾರ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಿಗೆ ಬರುತ್ತೆ ಸೇಲ್ಸ್ ರಿಟರ್ನ್. ನೆಕ್ಸ್ಟ್ ಬ್ಯಾಡ್ ಡೆಟ್ಸ್ ರಿಟರ್ನ್ ಆಫ್ ಡೆಟಾರ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬರ್ಕೊಂತೀವಿ. ಡಿಸ್ಕೌಂಟ್ ಅಲೌಟ್ ಟು ಕಸ್ಟಮರ್ ಡೆಟಾರ್ಸ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬರ್ಕೊಂತೀವಿ. ನೆಕ್ಸ್ಟ್ ಹಂಗಾರೆ ಇದು 1, 2, 3 ಐಟಮ್ ಎಲ್ಲಿ ಬರುತ್ತೆ, ಡೆಟಾರ್ಸ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬರುತ್ತೆ. ನೆಕ್ಸ್ಟ್ ಬ್ರಾಂಚ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಹೆಡ್ ಆಫೀಸ್ ಬ್ರಾಂಚ್ ಅಕೌಂಟ್ ಡೆಬಿಟ್ ಸೈಡ್. ಓಕೆ. ನೆಕ್ಸ್ಟ್ ಪೆಟಿ ಕ್ಯಾಶ್ ಸೆಂಟ್ ಅಟ್ ಬ್ರಾಂಚ್. ಹೆಡ್ ಆಫೀಸಿಂದ ಬ್ರಾಂಚ್ಗೆ ಪೆಟಿ ಕ್ಯಾಶ್ ಬಂದಿರೋದು ಬ್ರಾಂಚ್ ಅಕೌಂಟಲ್ಲಿ ಯಾವ ಸೈಡ್ ಬರುತ್ತೆ, ಡೆಬಿಟ್ ಸೈಡ್ ಬರುತ್ತೆ. ಓಕೆ. ನೆಕ್ಸ್ಟ್ ಪೆಟಿ ಎಕ್ಸ್ಪೆನ್ಸಸ್ ಅಟ್ ಬ್ರಾಂಚ್. ಈಗ ಹೆಡ್ ಆಫೀಸಿಂದ ನಮಗೆ ಬ್ರಾಂಚ್ ಆಫೀಸ್ಗೆ ಪೆಟಿ ಕ್ಯಾಶ್ ಬಂದಾಗ ಅದರಿಂದ ಮಾಡಿರೋ ಎಕ್ಸ್ಪೆನ್ಸಸ್ ಎಷ್ಟು ಮಾಡಿದ್ದಾರೆ, 400 ಮಾಡಿದ್ದಾರೆ. ಇದು ಪೆಟಿ ಕ್ಯಾಶ್ ಸಪರೇಟ್ ವರ್ಕಿಂಗ್ ನೋಟಲ್ಲಿ ಬರುತ್ತೆ. ನೆಕ್ಸ್ಟ್ ಫರ್ನಿಚರ್ ಪರ್ಚೇಸ್ ಬೈ ಬ್ರಾಂಚ್ ಏನ್ ಮಾಡ್ತಾ ಇದೆ, ಫರ್ನಿಚರ್ ನ ಪರ್ಚೇಸ್ ಮಾಡ್ತಾ ಇದೆ. ಓಕೆ. ಇದಕ್ಕೆ ಹೆಡ್ ಆಫೀಸ್ ಅಮೌಂಟ್ ಕೊಟ್ಟಿಲ್ಲ, ಆದ್ರೂ ಬ್ರಾಂಚ್ ಪರ್ಚೇಸ್ ಮಾಡ್ತಾ ಇದೆ ಫರ್ನಿಚರ್ 1000. ಓಕೆ. ಸೊ ಕ್ಯಾಶ್ ರೆಮಿಟೆಡ್ ಟು ಹೆಡ್ ಆಫೀಸ್ ಅಲ್ಲಿ ಮೈನಸ್ ಮಾಡ್ಕೊಬೇಕಿದೆ. ಲಾಸ್ಟ್ ಅಲ್ಲಿ ಏನ್ ಕೊಡ್ತಾ ಇದ್ದಾರೆ, ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದ್ದಾರೆ. ಇನ್ನೊಂದ್ಸತಿ ಹೇಳ್ತಾ ಇದೀನಿ, ಓಪನಿಂಗ್ ಅಸೆಟ್ 3 ಐಟಮ್ಸ್ ಇದೆ, ಸ್ಟಾಕ್, ಡೆಟಾರು, ಪೆಟಿ ಕ್ಯಾಶ್. ಗೂಡ್ಸ್ ಇಂಟು ಬ್ರಾಂಚ್ ಅಕೌಂಟ್ ಡೆಬಿಟ್ ಸೈಡ್ ಬರುತ್ತೆ. ಬ್ರಾಂಚ್ ಅಕೌಂಟ್ ಅಲ್ಲಿ ಗೂಡ್ಸ್ ರಿಟರ್ನ್ ಆಗಿರೋದು ಕ್ರೆಡಿಟ್ ಸೈಡ್ ಬರುತ್ತೆ. ಕ್ಯಾಶ್ ಸೇಲ್ಸ್ ಕೊಟ್ಟಿದ್ದಾರೆ, ಕ್ರೆಡಿಟ್ ಸೇಲ್ಸ್ ಕೊಟ್ಟಿದ್ದಾರೆ, ಡೆಟಾರ್ಸ್ ಅಕೌಂಟ್ ಬರುತ್ತೆ. ನೆಕ್ಸ್ಟ್ 3 ಐಟಮ್ಸ್ ರಿಟರ್ನ್ಸ್, ಬ್ಯಾಡ್ ಡೆಟ್ಸ್, ಡಿಸ್ಕೌಂಟ್ ಡೆಟಾರ್ಸ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಬರುತ್ತೆ. ಎಕ್ಸ್ಪೆನ್ಸಸ್ ಪೇಡ್ ಬೈ ಹೆಡ್ ಆಫೀಸ್ ಡೆಬಿಟ್ ಸೈಡ್ ಬ್ರಾಂಚ್ ಅಕೌಂಟ್. ಪೆಟಿ ಕ್ಯಾಶ್ ಇಂಟು ಬ್ರಾಂಚ್ ಡೆಬಿಟ್ ಸೈಡ್ ಬ್ರಾಂಚ್ ಅಕೌಂಟ್. ಮತ್ತೆ ಪೆಟಿ ಕ್ಯಾಶ್ ವರ್ಕ್ ಬುಕ್ ಅಲ್ಲೂ ಬೇಕಾಗುತ್ತೆ. ಎಕ್ಸ್ಪೆನ್ಸಸ್ ಮಾಡಿರೋದು ಬ್ರಾಂಚ್ ಮಾಡಿರೋ ಎಕ್ಸ್ಪೆನ್ಸಸ್ ಪೆಟಿ ಕ್ಯಾಶ್ ವರ್ಕ್ ಬುಕ್ ಅಲ್ಲಿ ಮಾತ್ರ ಬರೋದು, ಪೆಟಿ ಕ್ಯಾಶ್ ವರ್ಕ್ ಬುಕ್ ಅಲ್ಲಿ ಮಾತ್ರ. ಓಕೆ. ನೆಕ್ಸ್ಟ್ ಫರ್ನಿಚರ್ ಪರ್ಚೇಸ್ ಆಗಿದೆ, ಇದು ಕ್ಯಾಶ್ ರೆಮಿಟೆಡ್ ಅಲ್ಲಿ ಮೈನಸ್ ಮಾಡ್ಕೊಬೇಕು. ಲಾಸ್ಟ್ ಅಲ್ಲಿ ಏನ್ ಬರ್ತದೆ, ಸ್ಟಾಕ್ ಅಟ್ 31st/12/2000 ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಕ್ಲೋಸಿಂಗ್ ಡೇಟಾರ್ ಕೊಟ್ಟಿಲ್ಲ, ನಾವೇ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಲೋಸಿಂಗ್ ಪೆಟಿ ಕ್ಯಾಶ್ ಕೊಟ್ಟಿಲ್ಲ, ನಾವೇ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಸ್ಟ್ ವರ್ಕಿಂಗ್ ನೋಟ್ ಬರೀತೀವಿ, ಬ್ರಾಂಚ್ ಡೇಟಾರ್ ಅಕೌಂಟ್. ಓಕೆ. ಫಸ್ಟ್ ಬ್ರಾಂಚ್ ಡೇಟಾರ್ ಅಕೌಂಟ್ ಫಸ್ಟ್ ವರ್ಕಿಂಗ್ ನೋಟ್ ಏನಕ್ಕೆ ಮಾಡ್ತಾ ಇರೋದು, ಕ್ಲೋಸಿಂಗ್ ಡೇಟಾರ್ ಕ್ಯಾಲ್ಕುಲೇಟ್ ಮಾಡಕ್ಕೆ. ನೋಡಿ ಬ್ರಾಂಚ್ ಡೇಟಾರ್ ಅಕೌಂಟ್ ರಿಲೇಟೆಡ್ ಏನೇನಿದೆ, ಫಸ್ಟ್ ಓಪನಿಂಗ್ ಡೇಟಾರ್ ಇದೆ, ಅಸೆಟ್ ಬರ್ಕೊಂತೀನಿ, ಡೆಬಿಟ್ ಸೈಡ್. ಓಪನಿಂಗ್ ಡೇಟಾರ್ ಎಷ್ಟು ಬರುತ್ತೆ, 12,000. ಓಪನಿಂಗ್ ಡೇಟಾರ್ ಆದ್ಮೇಲೆ ಕ್ರೆಡಿಟ್ ಸೇಲ್ ಕೊಟ್ಟಿದ್ದಾರಾ, ಹೌದು ಕ್ರೆಡಿಟ್ ಸೇಲ್ ಕೊಟ್ಟಿದ್ದಾರೆ. ಸೊ ಬ್ರಾಂಚ್ ಡೇಟಾರ್ ಅಕೌಂಟ್ ಅಲ್ಲಿ ಎಷ್ಟು ಐಟಮ್ ಬರುತ್ತೆ, 2 ಐಟಮ್, ಓಪನಿಂಗ್ ಡೇಟಾರ್ಸ್ ಮತ್ತೆ ಕ್ರೆಡಿಟ್ ಸೇಲ್. 12,000 ಮತ್ತೆ ಎಷ್ಟಿದೆ, 42,000 ಬರ್ಕೊಂತೀನಿ. ಆಯ್ತಾ. ಸೊ ಬ್ರಾಂಚ್ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟು ಬರ್ಕೊಂತೀನಿ, ಬ್ರಾಂಚ್ ಡೇಟಾರ್ ಅಕೌಂಟ್ ಏನಕ್ಕೆ ಕ್ಯಾಲ್ಕುಲೇಟ್ ಮಾಡ್ತಾರ, ಬ್ರಾಂಚ್ ಡೇಟಾರ್ ಅಕೌಂಟ್ ಸಿಂಪಲ್ ಕ್ಲೋಸಿಂಗ್ ಡೇಟಾರ್ ಪರ್ಪಸ್ಗೆ. ಕ್ಲೋಸಿಂಗ್ ಡೇಟಾರ್ ಕೊಟ್ಟಿಲ್ಲ ನಮಗೆ, ಸೊ ಕ್ಯಾಲ್ಕುಲೇಟ್ ಮಾಡೋಕ್ಕೋಸ್ಕರ ಬ್ರಾಂಚ್ ಡೇಟಾರ್ ಅಕೌಂಟ್ ಮಾಡ್ತಾ ಇದ್ದೀನಿ. ಓಪನಿಂಗ್ ಎಷ್ಟು ಕೊಟ್ಟಿದ್ದಾರೆ ಡೇಟಾರ್ಸ್, ಓಪನಿಂಗ್ ಡೇಟಾರ್ಸ್ 12,000 ಕೊಟ್ಟಿದ್ದಾರೆ. ಸೊ ಓಪನಿಂಗ್ ಡೇಟಾರ್ಸ್ 12,000 ಆದ್ಮೇಲೆ ನೆಕ್ಸ್ಟ್ ಕ್ರೆಡಿಟ್ ಪರ್ಚೇಸ್ ಮಾಡಿದ್ದಾರೆ, 42,000 ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ರೆಡಿಟ್ ಸೈಡ್ ಏನೇನು ಬರುತ್ತೆ, ಕ್ರೆಡಿಟ್ ಸೈಡ್ ಇಲ್ಲಿ ನೋಡಿದ ತಕ್ಷಣ ಹೇಳಿದೆ ನಾನು ನಿಮಗೆ ಎಷ್ಟು ಐಟಮ್ ಬರುತ್ತೆ, 4 ಐಟಮ್ ಬರುತ್ತೆ. ಫಸ್ಟ್ ಐಟಮ್ ಏನು ಬರ್ತದೆ, 3 ಐಟಮ್ ಬರುತ್ತೆ. ಸೇಲ್ಸ್ ರಿಟರ್ನ್ ಟು ಬ್ರಾಂಚ್ ಬರ್ತಾ ಇದೆ, ಬ್ಯಾಡ್ ಡೆಟ್ಸ್ ಬರ್ತಾ ಇದೆ, ಡಿಸ್ಕೌಂಟ್ ಬರ್ತದೆ. ಓಕೆ.
ಅದಾದ್ಮೇಲೆ ಒನ್ ಮೋರ್ ಥಿಂಗ್, ಕ್ಯಾಶ್ ಕಲೆಕ್ಟೆಡ್ ಫ್ರಮ್ ಡೆಟಾರ್ ಕೊಟ್ಟಿದ್ದಾರಾ? ಇಲ್ಲ, ಕ್ಯಾಶ್ ಕಲೆಕ್ಟೆಡ್ ಫ್ರಮ್ ಡೆಟಾರ್ ಕೊಟ್ಟಿಲ್ಲ. ಸೊ ನಾವು ಬ್ರಾಂಚ್ ಅಕೌಂಟ್ ಏನಿಗೆ ಪ್ರಿಪೇರ್ ಮಾಡ್ತೀವಿ ಅಂದರೆ, ಸಾರಿ ಡೆಟಾರ್ ಅಕೌಂಟ್ ಏನಿಗೆ ಪ್ರಿಪೇರ್ ಮಾಡ್ತೀವಿ ಅಂದರೆ, ಕ್ಯಾಶ್ ಕಲೆಕ್ಟೆಡ್ ಫ್ರಮ್ ಡೆಟಾರ್ ಇದೆಯಾ ನೋಡಿ, ಕ್ಯಾಶ್ ಕಲೆಕ್ಟೆಡ್ ಫ್ರಮ್ ಡೆಟಾರ್ ಇಲ್ಲ. ಓಕೆ, ಕ್ಲೋಸಿಂಗ್ ಸ್ಟಾಕ್ ಅಂತ ಅಸ್ಯೂಮ್ ಮಾಡ್ಬೋದು, ಇಲ್ಲ ಕ್ಯಾಶ್ ಕಲೆಕ್ಟೆಡ್ ಫ್ರಮ್ ಡೆಟಾರ್ ಅಂತ ಅಸ್ಯೂಮ್ ಮಾಡ್ಬೋದು. ಬ್ಯಾಲೆನ್ಸಿಂಗ್ ಫಿಗರ್ ನಮಗೆ ಬಿಟ್ಟಿದ್ದು, ಬಿಕಾಸ್ ಕ್ಯಾಶ್ ಕಲೆಕ್ಟೆಡ್ ಫ್ರಮ್ ಡೆಟಾರು ಕೊಟ್ಟಿಲ್ಲ, ಕ್ಲೋಸಿಂಗ್ ಸ್ಟಾಕು ಕೊಟ್ಟಿಲ್ಲ. ಸೊ ಬರ್ಕೊಂತ ಇದೀವಿ. ಕ್ರೆಡಿಟ್ ಸೈಡ್ ಏನೇನು ಬರುತ್ತೆ? 3 ಐಟಮ್ಸ್ ಇದೆ. ಸೇಲ್ಸ್ ರಿಟರ್ನ್ ಬರುತ್ತೆ, ನೆಕ್ಸ್ಟ್ ಬ್ಯಾಡ್ ಡೆಟ್ಸ್ ಬರ್ತದೆ, ಡಿಸ್ಕೌಂಟ್ ಬರ್ತದೆ. 3 ಐಟಮ್ಸ್ ಬರೀತೀವಿ. ಸೇಲ್ಸ್ ರಿಟರ್ನ್ ಬಂದು 250 ಇದೆ. ಬ್ಯಾಡ್ ಡೆಟ್ಸ್ ಬಂದು 300 ಇದೆ. ನೆಕ್ಸ್ಟ್ ಡಿಸ್ಕೌಂಟ್ ಅಲೌಡ್ ಬಂದು 100 ಇದೆ. ಸೊ ಈಗ ಬ್ಯಾಲೆನ್ಸಿಂಗ್ ಫಿಗರ್ ಕ್ಯಾಲ್ಕುಲೇಟ್ ಮಾಡ್ತೀನಿ. ಬ್ಯಾಲೆನ್ಸಿಂಗ್ ಫಿಗರ್ ನೋಡ್ಬೋದು, ಇನ್ನೊಂದ್ಸತಿ ಹೇಳ್ತೇನೆ. ಸೇಲ್ಸ್ ರಿಟರ್ನ್ 250 ಬಂದಿದೆ, ಬ್ಯಾಡ್ ಡೆಟ್ಸ್ 300 ಬಂದಿದೆ, ಡಿಸ್ಕೌಂಟ್ 100 ಬಂದಿದೆ. ಈಗ ಬ್ಯಾಲೆನ್ಸಿಂಗ್ ಫಿಗರ್ ಬಂದು ನಾವು 2 ಐಟಮ್ಸ್ ಆಗಿ ಅಸ್ಯೂಮ್ ಮಾಡ್ಬೋದು. ಒಂದು ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ಅಸ್ಯೂಮ್ ಮಾಡ್ಬೋದು, ಇಲ್ಲ ಕ್ಯಾಶ್ ಕಲೆಕ್ಟೆಡ್ ಫ್ರಮ್ ಡೆಟಾರ್ ಅಂತ ಅಸ್ಯೂಮ್ ಮಾಡ್ಬೋದು. ನಾನು ಈ ಪರ್ಟಿಕ್ಯುಲರ್ ಸಮ್ಮಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ ಅಂತ ಅಸ್ಯೂಮ್ ಮಾಡ್ತಾ ಇದ್ದೀನಿ, ಬಿಕಾಸ್ 2 ಮಿಸ್ಸಿಂಗ್ ಫಿಗರ್ ಇದೆ. ಯಾವುದು? ಒಂದು ಕ್ಯಾಶ್ ಕಲೆಕ್ಟೆಡ್ ಫ್ರಮ್ ಡೆಟಾರ್ ಮಿಸ್ಸಿಂಗ್ ಫಿಗರ್ ಇದೆ, ಇನ್ನೊಂದು ಕ್ಲೋಸಿಂಗ್ ಬ್ಯಾಲೆನ್ಸ್ ಮಿಸ್ಸಿಂಗ್ ಇದೆ. ನಾನು ಈ ಸಮ್ಮಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ಅಸ್ಯೂಮ್ ಮಾಡ್ತಾ ಇದ್ದೀನಿ ಬ್ಯಾಲೆನ್ಸಿಂಗ್ ಫಿಗರ್. ನೀವು ಬೇಕಾದ್ರೆ ಆಲ್ಟರ್ನೇಟಿವ್ ಆಗಿ ಕ್ಯಾಶ್ ಕಲೆಕ್ಟೆಡ್ ಫ್ರಮ್ ಡೆಟಾರ್ ಅಂತ ಆದರೂ ಅಸ್ಯೂಮ್ ಮಾಡ್ಬೋದು, ನಿಮಗೆ ಬಿಟ್ಟಿದ್ದು. 12 ಪ್ಲಸ್ 42 ಆ್ಯಡ್ ಮಾಡಿದ್ರೆ ಟೋಟಲ್ಲು 54 ಬರುತ್ತೆ. ಡೆಬಿಟ್ ಸೈಡೇ ಜಾಸ್ತಿ ಇದೆ. ಸೇಮ್ ಅಮೌಂಟ್ ಕ್ರೆಡಿಟ್ ಸೈಡ್ ಹಾಕೊತೀನಿ, 54. ಸೊ ಪ್ಲೀಸ್ ಇದನ್ನು ಮೈನಸ್ ಮಾಡಿದ್ರೆ 250, 300, 100 ಮೈನಸ್ ಮಾಡಿದ್ರೆ ಬ್ಯಾಲೆನ್ಸಿಂಗ್ ಫಿಗರ್ ಬಂದು ನಿಮಗೆ 53, 350 ಬರುತ್ತೆ. ಓಕೆ, 54,000 ಮೈನಸ್ 250 ಮಾಡಿದ್ರೆ 53,750 ಮೈನಸ್ 300 ಮಾಡಿದ್ರೆ 500. ಅದಾದಮೇಲೆ ನೆಕ್ಸ್ಟು 53,500 ಆ ಥರ. ನೆಕ್ಸ್ಟ್ ಎಷ್ಟು 100ನ ಮೈನಸ್ ಮಾಡಿದ್ರೆ ನಿಮಗೆ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಬರುತ್ತೆ? 53,350 ಬರುತ್ತೆ. ಓಕೆ, ನೆಕ್ಸ್ಟ್ ಕ್ಲೋಸಿಂಗ್. ಇದನ್ನ ಏನಂತ ಟ್ರೀಟ್ ಮಾಡ್ತಾ ಇದ್ದೀನಿ? ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ಟ್ರೀಟ್ ಮಾಡ್ತೀನಿ. ಏನಂತ ಟ್ರೀಟ್ ಮಾಡ್ತಾ ಇದ್ದೀನಿ? ಕ್ಲೋಸಿಂಗ್ ಬ್ಯಾಲೆನ್ಸ್. ಸೊ ಒಂದು ಬ್ಯಾಲೆನ್ಸಿಂಗ್ ಕ್ಲೋಸಿಂಗ್ ಬ್ಯಾಲೆನ್ಸ್ನ ನಾವು ಫಿಗರ್ನ ಕಂಡಿಡಿದ್ವಿ. ಹಿಂಗೆ ಬ್ಯಾಲೆನ್ಸಿಂಗ್ ಫಿಗರ್ ಒಂದು ಮಿಸ್ಸಿಂಗ್ ಫಿಗರ್ ಸಿಕ್ತು. ಓಕೆ, ನೆಕ್ಸ್ಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಮಿಸ್ಸಿಂಗ್ ಫಿಗರ್ ಸಿಕ್ತು. ಅದೇ ರೀತಿ ನೋಡಿ, ಪೆಟಿ ಕ್ಯಾಶ್ ಏನಾದರೂ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರಾ? ಪೆಟಿ ಕ್ಯಾಶ್ಟು ನಮಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿಲ್ಲ. ಆಯ್ತಾ? ಕ್ಲೋಸಿಂಗ್ ಡೆಟಾರ್ ಸಿಕ್ಕಿದೆ, ಕ್ಲೋಸಿಂಗ್ ಡೆಟಾರ್ ಸಿಕ್ಕಿದೆ. ಓಪನಿಂಗ್ ಡೆಟಾರ್ ಇತ್ತು, ಕ್ಲೋಸಿಂಗ್ ಡೆಟಾರ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ, ಕಂಡುಹಿಡಿದ್ವಿ ಡೆಟಾರ್ಸ್ ಅಕೌಂಟ್ ಮಾಡಿ. ಬಟ್ ಓಪನಿಂಗ್ ಸ್ಟಾಕ್ ಇದೆ, ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಅದೇ ರೀತಿ ಏನು ಕೊಟ್ಟಿದ್ದಾರೆ? ಓಪನಿಂಗ್ ಪೆಟಿ ಕ್ಯಾಶ್ ಇದೆ, ಕ್ಲೋಸಿಂಗ್ ಪೆಟಿ ಕ್ಯಾಶ್ ಕೊಟ್ಟಿಲ್ಲ. ಯಾರು ಕಂಡುಹಿಡಿಬೇಕು? ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ನಮಗೆ ಕೊಟ್ಟಿರೋ ಇನ್ಫಾರ್ಮೇಶನ್ ನೋಡಿ. ಫಸ್ಟ್ ಏನಂತ ಹೇಳ್ತಾ ಇದ್ದಾರೆ? ಓಪನಿಂಗ್ ಪೆಟಿ ಕ್ಯಾಶ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? ಓಪನಿಂಗ್ ಪೆಟಿ ಕ್ಯಾಶ್ 200 ಇದೆ, ಓಪನಿಂಗ್ ಪೆಟಿ ಕ್ಯಾಶ್. ಓಕೆ, ಓಪನಿಂಗ್ ಪೆಟಿ ಕ್ಯಾಶ್ ಆದ್ಮೇಲೆ ಫರ್ದರ್ ಏನಾದರೂ ಹೆಡ್ ಆಫೀಸ್ ಇಂದ ಪೆಟಿ ಕ್ಯಾಶ್ ಬರ್ತಾ ಇದೆಯಾ? ಹೌದು. ಕ್ಯಾಶ್ ಸೆಂಡ್ ಟು ಬ್ರಾಂಚ್ ಎಷ್ಟು ಬರ್ತಾ ಇದೆ? 500 ಬರ್ತಾ ಇದೆ. ಸೊ 200 ಪ್ಲಸ್ 500 ನನ್ನ ಹತ್ರ ಪೆಟಿ ಕ್ಯಾಶ್ ಟೋಟಲ್, ಕ್ಯಾಶ್ ಟೋಟಲ್ ಆಗಿ ಎಷ್ಟಾಯಿತು? ಪೆಟಿ ಕ್ಯಾಶ್ 700 ಆಗಿತ್ತು. ಏನಾದರೂ ಎಕ್ಸ್ಪೆನ್ಸಸ್ ಮಾಡಿದೀವ ಬ್ರಾಂಚ್ ಇಂದ ಪೆಟಿ ಕ್ಯಾಶ್ ಇಂದ? ಪೆಟಿ ಕ್ಯಾಶ್ ಎಕ್ಸ್ಪೆನ್ಸಸ್ ಅಟ್ ಬ್ರಾಂಚ್ ಎಷ್ಟು ಮಾಡಿದ್ದಾರೆ? 400 ಮಾಡಿದೆ. ಸೊ ಓಪನಿಂಗ್ 200 ಇತ್ತು, ಫರ್ದರ್ 500 ಕ್ಯಾಶ್ ಬಂದು ಟೋಟಲ್ ಎಷ್ಟಾಗುತ್ತೆ? 700 ಆಗಿತ್ತು. ಅದರಲ್ಲಿ ಎಷ್ಟು ಸ್ಪೆಂಡ್ ಮಾಡ್ತಾ ಇದೀವಿ ನಾವು? 400 ಸ್ಪೆಂಡ್ ಮಾಡ್ತಾ ಇದೀವಿ. ಸೊ ಕ್ಲೋಸಿಂಗ್ ಎಷ್ಟಿದೆ ಅಂದ್ರೆ ನೋಡಿ, ವರ್ಕಿಂಗ್ ನೋಟ್ ಮಾಡ್ತೀನಿ. ಓಪನಿಂಗ್ ಎಷ್ಟಿತ್ತು? 200 ಇತ್ತು, ಪ್ಲಸ್ ಎಕ್ಸ್ಟ್ರಾ ಕ್ಯಾಶ್ ನನಗೆ ಎಷ್ಟು ಬಂದಿದೆ? 500 ಬಂದಿದೆ. ಸೊ ಟೋಟಲ್ ಎಷ್ಟಾಗುತ್ತೆ? ಹೆಡ್ ಆಫೀಸ್ ಇಂದ ಬಂದಿರೋದೆಷ್ಟು? 500. ಟೋಟಲ್ ಎಷ್ಟಾಯ್ತು? 700 ಕ್ಯಾಶ್ ಅವೈಲಬಲ್ ಇತ್ತು ನನ್ನ ಹತ್ರ. ಎಷ್ಟು ಸ್ಪೆಂಡ್ ಮಾಡಿದ್ದೀನಿ? ಅದರಲ್ಲಿ ಬ್ರಾಂಚ್ ಎಷ್ಟು ಸ್ಪೆಂಡ್ ಮಾಡಿದ್ದಾರೆ? 400 ಸ್ಪೆಂಡ್ ಮಾಡಿದ್ದಾರೆ. ಸೊ ರಿಮೈನಿಂಗ್ ಎಷ್ಟಿರುತ್ತೆ? 300 ಬರುತ್ತೆ. ಓಕೆ, ಇದನ್ನ ಏನಂತ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು? ಕ್ಲೋಸಿಂಗ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ನಾವು? ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್. ಸೊ 2 ಬ್ಯಾಲೆನ್ಸಿಂಗ್ ಫಿಗರ್ ಕಂಡಿಡಿದ್ವಿ. ಫಸ್ಟ್ ಏನು? ಓಪನಿಂಗ್ ಕ್ಲೋಸಿಂಗ್ ಡೆಟಾರ್ಸ್ ಕಂಡಿಡಿದ್ವಿ. ನೆಕ್ಸ್ಟ್ ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಕಂಡಿಡಿದ್ವಿ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಈ ಕ್ವಶನ್ ಅಲ್ಲಿ ನೆಕ್ಸ್ಟ್ ಐಟಮ್ ಏನಿದೆ? ನೆಕ್ಸ್ಟ್ ಏನಾದರೂ ಮಿಸ್ಸಿಂಗ್ ಫಿಗರ್ ಇದೆಯಾ? ಇಲ್ಲ, 2 ಮಿಸ್ಸಿಂಗ್ ಫಿಗರ್ ಕಂಡಕ್ಟ್ ಆಗಿದೆ. ಸೊ ಏನು ಪ್ರಿಪೇರ್ ಮಾಡ್ತೀನಿ? ಫೈನಲ್ ಆಗಿ ಬ್ರಾಂಚ್ ಅಕೌಂಟ್ ಪ್ರಿಪೇರ್ ಮಾಡ್ತೀನಿ. ಇನ್ನೊಂದ್ಸತಿ ಹೇಳ್ತೀನಿ, ಡೆಟಾರ್ ಕ್ಲೋಸಿಂಗ್ ಕೊಟ್ಟಿರಲಿಲ್ಲ, ಅದಕ್ಕೆ ಒಂದು ವರ್ಕಿಂಗ್ ನೋಟ್ ಮಾಡಿದ್ವಿ. ಕ್ಯಾಶು ಕ್ಲೋಸಿಂಗ್ ಕೊಟ್ಟಿರಲಿಲ್ಲ, ಒಂದು ವರ್ಕಿಂಗ್ ನೋಟ್ ಮಾಡಿದ್ವಿ. ಪೆಟಿ ಕ್ಯಾಶ್ ಕ್ಲೋಸಿಂಗ್ ಫಿಗರ್ ಕಂಡಿಡಿದ್ವಿ. ಎಲ್ಲರೂ ಕ್ಲೋಸಿಂಗ್ ಸಿಕ್ಕಾದ್ಮೇಲೆ ಈಗ ನೆಕ್ಸ್ಟ್ ಬ್ರಾಂಚ್ ಅಕೌಂಟ್ ಪ್ರಿಪೇರ್ ಮಾಡ್ತೀನಿ. ಬ್ರಾಂಚ್ ಅಕೌಂಟ್ ಅಲ್ಲಿ ಏನಾದರೂ ಸಿಗ್ಲಿಲ್ಲ ಅಂದ್ರೆ ಮತ್ತೆ ವರ್ಕಿಂಗ್ ನೋಟ್ ಮಾಡಬೇಕಾಗುತ್ತೆ. ಓಕೆ, ಮಿಸ್ಸಿಂಗ್ ಫಿಗರ್ ಇದೆ ಬ್ರಾಂಚ್. ಫಸ್ಟ್ ಹೆಡಿಂಗ್ ಹಾಕ್ತೀನಿ, in the books of head office ನೆಲಮಂಗಲ ಬ್ರಾಂಚ್ ಅಕೌಂಟ್. ಓಕೆ, ಫಸ್ಟ್ ಸ್ಟಾರ್ಟ್ ವಿತ್ ವೇರ್? ಓಪನಿಂಗ್ ಅಸೆಟ್. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಓಪನಿಂಗ್ ಅಸೆಟ್ ಇಂದ ಸ್ಟಾರ್ಟ್ ಆಗುತ್ತೆ. ಏನೇನು ಕೊಟ್ಟಿದ್ದಾರೆ ಓಪನಿಂಗ್ ಅಸೆಟ್ ನೋಡಿ.
ಫಸ್ಟ್ ಸ್ಟಾಕ್ ಇದೆ 30,000, ನೆಕ್ಸ್ಟ್ ಡೆಟಾರ್ ಇದೆ 12,000, ಪೆಟಿ ಕ್ಯಾಶ್ ಇದೆ 200. ಇದಿಷ್ಟು ಬರ್ಕೊಂತೀವಿ. ಸ್ಟಾಕ್ 30,000, ನೆಕ್ಸ್ಟ್ ಡೆಟಾರ್ಸ್ 12,000, ನೆಕ್ಸ್ಟ್ ಪೆಟಿ ಕ್ಯಾಶ್ 200. ಟೋಟಲ್ ಎಷ್ಟು ಬರುತ್ತೆ? 42,200 ಬರುತ್ತೆ. ಓಕೆ, ನೆಕ್ಸ್ಟ್ ಓಪನಿಂಗ್ ಅಸೆಟ್ ಆದ್ಮೇಲೆ ಫಾರ್ಮೆಟ್ ಪ್ರಕಾರ ಓಪನಿಂಗ್ ಅಸೆಟ್ ಆದ್ಮೇಲೆ ನೆಕ್ಸ್ಟ್ ಐಟಮ್ ಏನ್ ಬರುತ್ತೆ? ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್. ಏನ್ ಬರುತ್ತೆ? ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್. ಸೊ ನೋಡಿ, ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಎಷ್ಟು ಕೊಟ್ಟಿದ್ದಾರೆ? ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ 50,000. ಎಷ್ಟಿದೆ? 50,000. ಸೊ 50,000 ಬರೀತೀವಿ. ಗೂಡ್ಸ್ ಸೆಂಟ್ ಟು ಬ್ರಾಂಚ್ 50,000. ಸೊ ಕಾಸ್ಟ್ ಪ್ರೈಸ್ ಆಗಿರೋದ್ರಿಂದ ಲೋಡಿಂಗ್ ಏನು ಟೆನ್ಷನ್ ಇಲ್ಲ. ಇನ್ವಾಯ್ಸ್ ಪ್ರೈಸ್ ಆಗಿದ್ರೆ ಆಪೋಸಿಟ್ ಸೈಡ್ ಏನು ತೆಗಿಬೇಕಾಗಿತ್ತು? ಲೋಡಿಂಗ್ ರಿಮೂವ್ ಮಾಡಬೇಕಾಗಿತ್ತು. ಈಗಿಲ್ಲ, 50,000. ನೆಕ್ಸ್ಟ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಆದ್ಮೇಲೆ ನೆಕ್ಸ್ಟ್ ಐಟಮ್ ಡೆಬಿಟ್ ಸೈಡ್ ಏನ್ ಬರುತ್ತೆ? ಎಕ್ಸ್ಪೆನ್ಸಸ್ ಬರುತ್ತೆ. ಏನ್ ಬರುತ್ತೆ? ಎಕ್ಸ್ಪೆನ್ಸಸ್ ಅಥವಾ ಕ್ಯಾಶ್ ಸೆಂಟ್ ಟು ಹೆಡ್ ಆಫೀಸ್ ಬರುತ್ತೆ. ನೋಡಿ, ಎಕ್ಸ್ಪೆನ್ಸಸ್ ಏನಾದ್ರು ಪೇ ಮಾಡಿದ್ದಾರೆ ಹೆಡ್ ಆಫೀಸ್ ಅವರು? ಒಂದು ಬ್ರಾಂಚ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಹೆಡ್ ಆಫೀಸ್ ಎಷ್ಟಿದೆ? 3,000 ಇದೆ. ಪೆಟಿ ಕ್ಯಾಶ್ ಸೆಂಡ್ ಆಗಿರೋದು ಎಷ್ಟಿದೆ? 500 ಇದೆ. ಎರಡು ಸಪ್ರೇಟ್ ಆಗಿ ಬೇಕಾದ್ರೆ ಬರೀಬಹುದು, ಇಲ್ಲ ಒಟ್ಟಿಗೆ ಬರೀಬಹುದು. ಒಂದು ಎಕ್ಸ್ಪೆನ್ಸಸ್ ಆಗಿರೋದು ಏನಾಗಿರೋದು? ಬ್ರಾಂಚ್ ಇಂದ ಎಕ್ಸ್ಪೆನ್ಸಸ್ ಪೇ ಮಾಡಿರೋದು ಹೆಡ್ ಆಫೀಸ್ ಇಂದ ಬ್ರಾಂಚ್ಗೆ. ನೆಕ್ಸ್ಟ್ ಬ್ರಾಂಚ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಹೆಡ್ ಆಫೀಸ್. ಅದಾದ್ಮೇಲೆ ಇನ್ನೊಂದೇನಿದೆ? ಪೆಟಿ ಕ್ಯಾಶ್ ಸೆಂಟ್ ಅಟ್ ಬ್ರಾಂಚ್ ಇದೆ. ಎಷ್ಟಿದೆ? 500 ಇದೆ. ಸೊ 3,500 ಬರುತ್ತೆ. ಬ್ಯಾಂಕ್ ಅಕೌಂಟ್ ಪೆಟಿ ಕ್ಯಾಶ್ ರಿಸೀವ್ಡ್ ಫ್ರಮ್ ಹೆಡ್ ಆಫೀಸ್ 500. ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ಏನ್ ಬರುತ್ತೆ? ಎಕ್ಸ್ಪೆನ್ಸಸ್ ಬರಬೇಕು. ಎಷ್ಟು ಬರುತ್ತೆ ಎಕ್ಸ್ಪೆನ್ಸಸ್? 3,000 ಬರುತ್ತೆ. ಓಕೆ, ಬ್ರಾಂಚ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಹೆಡ್ ಆಫೀಸ್ 3,000. ಎರಡು ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕು. ನೇಮ್ ಮೆನ್ಷನ್ ಮಾಡಬೇಕು. ಸಾರಿ, ನಾನು ಮೆನ್ಷನ್ ಮಾಡಿಲ್ಲ. ಪೆಟಿ ಕ್ಯಾಶ್ ರಿಸೀವ್ಡ್ ಫ್ರಮ್ ಹೆಡ್ ಆಫೀಸ್. ಇದಾದ್ಮೇಲೆ ನೆಕ್ಸ್ಟ್ ಒಂದು ಏನ್ ಬರಬೇಕು? ಟು ಬ್ಯಾಂಕ್ ಅಕೌಂಟ್ ಅಂತ ಹಾಕಿ ಎಕ್ಸ್ಪೆನ್ಸಸ್ ಪೇಡ್ ಬೈ ಹೆಡ್ ಆಫೀಸ್. ಓಕೆ, 2 ಐಟಮ್. ನೆಕ್ಸ್ಟ್ ಇದಾದ್ಮೇಲೆ ಕ್ರೆಡಿಟ್ ಸೈಡಿಗೆ ಬರ್ತೀವಿ. ಕ್ರೆಡಿಟ್ ಸೈಡ್ ಅಲ್ಲಿ ಫಸ್ಟ್ ಐಟಮ್ ಏನ್ ಬರೀಬೇಕು? ಓಪನಿಂಗ್ ಲಯಬಿಲಿಟಿ. ಬಟ್ ಈ ಕ್ವಶನ್ ಅಲ್ಲಿ ಓಪನಿಂಗ್ ಲಯಬಿಲಿಟಿ ಇಲ್ಲ, ಸೊ ಬರ್ಕೊಳ್ಳಲ್ಲ. ಸೆಕೆಂಡ್ ಐಟಮ್ ಏನ್ ಬರುತ್ತೆ? ಕ್ಯಾಶ್ ರೆಮಿಟೆಡ್ ಟು ಹೆಡ್ ಆಫೀಸ್. ನೋಡಿ, ಫಸ್ಟ್ ಕ್ಯಾಶ್ ಸೇಲ್ಸ್ ಬರೀಬಹುದು, ಎಷ್ಟು ಬರೀಬಹುದು. ಕ್ರೆಡಿಟ್ ಸೈಡ್ ಬರೆಯಕ್ಕಾಗಲ್ಲ. ಕ್ಯಾಶ್ ಕಲೆಕ್ಟೆಡ್ ಫ್ರಮ್ ಡೆಟಾರ್ ಬರೀಬಹುದು. ಕೊಟ್ಟಿದಾರ ಕ್ವಶನ್ ಅಲ್ಲಿ? ಇಲ್ಲ, ಕೊಟ್ಟಿಲ್ಲ. ಸೊ ಎಷ್ಟು ಬರೀಬೇಕಾಗತ್ತೆ? ನಾನು 30,000 ಬರೀಬೇಕಾಗುತ್ತೆ. ಎಷ್ಟು ಬರೀಬೇಕಾಗುತ್ತೆ? 30,000 ಬರೀಬೇಕಾಗುತ್ತೆ. ಬಟ್ ಈ 30,000 ಅಲ್ಲಿ ಏನಾದ್ರು ಫರ್ದರ್ ಎಕ್ಸ್ಪೆನ್ಸಸ್ ಮಾಡಿದಾರ ಬ್ರಾಂಚ್ ಅಂತ ನೋಡ್ಬೇಕು. ಒಂದೇ ಒಂದು ಇಂಪಾರ್ಟೆಂಟ್ ಐಟಮ್ ಇದೆ ನೋಡಿ, ಫರ್ನಿಚರ್ ಪರ್ಚೇಸ್ ಬೈ ಬ್ರಾಂಚ್ ಇದೆ. ಏನಿದೆ? ಫರ್ನಿಚರ್ ಪರ್ಚೇಸ್ ಬೈ ಬ್ರಾಂಚ್. ಈಗ ಬ್ರಾಂಚ್ಗೆ ಹೆಡ್ ಆಫೀಸ್ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಫರ್ನಿಚರ್ ಪರ್ಚೇಸ್ ಮಾಡಕ್ಕಾಗತ್ತಾ? ಇಲ್ಲ. ಆಯ್ತಾ? ಅದೇ ರೀತಿ ಇಲ್ಲಿ ಬ್ರಾಂಚ್ 1,000 ಕೊಟ್ಟಿದೆ ಅಂತ ಎಲ್ಲೂ ಕೊಟ್ಟಿಲ್ಲ ಕ್ವಶನ್ ಅಲ್ಲಿ. ಆಯ್ತಾ? ಹೆಡ್ ಆಫೀಸ್ ಬ್ರಾಂಚ್ಗೆ 1,000 ಕೊಟ್ಟಿದೆ ಫರ್ನಿಚರ್ ನ ಪರ್ಚೇಸ್ ಮಾಡಕ್ಕೆ ಅಂತ ಕೊಟ್ಟಿಲ್ಲ ಕ್ವಶನ್ ಅಲ್ಲಿ. ಸೊ ನಾವೇನಂತ ಅಸ್ಯೂಮ್ ಮಾಡ್ತಾ ಇದೀವಿ ಅಂದ್ರೆ, ಫರ್ನಿಚರ್ ನ ಪರ್ಚೇಸ್ ಮಾಡಿದೆ ಬ್ರಾಂಚ್, ಪರ್ಚೇಸ್ ಮಾಡಕ್ಕೆ ಹೆಡ್ ಆಫೀಸ್ ಇಂದ ದುಡ್ಡು ಬಂದಿಲ್ಲ. ಸೊ ಏನಾಗಿರುತ್ತೆ ಅಂದ್ರೆ ಅದ್ರ ಹತ್ರ ಅವೈಲಬಲ್ ಇರೋ ಮನೆಯಲ್ಲಿ 1,000 ಸ್ಪೆಂಡ್ ಮಾಡಿರುತ್ತೆ. ಏನಕ್ಕೆ ಸ್ಪೆಂಡ್ ಮಾಡಿರುತ್ತೆ? ಫರ್ನಿಚರ್ ನ ಪರ್ಚೇಸ್ ಮಾಡ್ಕೊಳಕ್ಕೆ. ಓಕೆ, ಇನ್ನೊಂದ್ಸತಿ ಹೇಳ್ತಾ ಇದೀನಿ ನೋಡಿ. ಇಲ್ಲಿ ನೋಟು ಬೇಕಾದ್ರೆ ಬರ್ದಿದ್ದಾರೆ ಟೆಕ್ಸ್ಟ್ ಬುಕ್ ಅಲ್ಲಿ. ಏನಂತ ಬರ್ದಿದ್ದಾರೆ? ಸಮ್ ಟೈಮ್ ಬ್ರಾಂಚ್ ಈಸ್ ಅಲೋಡ್ ಟು ಪರ್ಚೇಸ್ ಅಸೆಟ್ ರಿಕ್ವೈರ್ಡ್ ಇನ್ ದಿ ಬ್ರಾಂಚ್ ಓಕೆ ಆಪರೇಟಿಂಗ್ ಅಂಡ್ ಸೆಟ್ ಆಫ್ ದಿ ಸೇಮ್ ಎಕ್ಸ್ಪೆನ್ಸಸ್ ಟು ದಿ ಕ್ಯಾಶ್ ಕಲೆಕ್ಟೆಡ್ ಬಿಫೋರ್ ಸೆಂಟ್ ಟು ಹೆಡ್ ಆಫೀಸ್. ಓಕೆ, ಅಂದ್ರೆ ಅದ್ರ ಹತ್ರ ಇರೋ ಕ್ಯಾಶ್ ಅಲ್ಲಿ ಅದು ಪರ್ಚೇಸ್ ಮಾಡಬಹುದು. ಬ್ರಾಂಚ್ ಏನ್ ಬೇಕೋ ಅದನ್ನು ಅಸೆಟ್ ನ ಪರ್ಚೇಸ್ ಮಾಡಿ ಕ್ಯಾಶ್ ನ ಸೆಂಡ್ ಮಾಡಕ್ಕಿಂತ ಮುಂಚೆ ಹೆಡ್ ಆಫೀಸ್ಗೆ ಏನ್ ಮಾಡ್ತೀವಿ? ಸೆಟ್ ಆಫ್ ಮಾಡ್ತೀವಿ. ಏನ್ ಮಾಡ್ತೀವಿ? ಸೆಟ್ ಆಫ್ ಮಾಡ್ತೀವಿ. ಇನ್ನೊಂದ್ಸತಿ ಹೇಳ್ತಾ ಇದೀನಿ ನೋಡಿ, ಕ್ಯಾಶ್ ಸೇಲ್ಸ್ 30,000 ಬಂದಿದೆ. ಕಲೆಕ್ಷನ್ ಫ್ರಮ್ ಡೆಟಾರ್ಸ್ ಬಂದಿಲ್ಲ, ನಿಲ್. ಆಯ್ತಾ? ಫರ್ನಿಚರ್ ನ ಪರ್ಚೇಸ್ ಮಾಡಿದೀವಿ. ಎಷ್ಟಕ್ಕೆ ಪರ್ಚೇಸ್ ಮಾಡಿದೀವಿ? 1,000 ಪರ್ಚೇಸ್ ಮಾಡಿದೀವಿ. ಈ ರಿಮೈನಿಂಗ್ ಕ್ಯಾಶ್ ಎಷ್ಟಕ್ಕೆ ರೆಮಿಟ್ ಮಾಡ್ತೀನಿ? 29,000 ರೆಮಿಟ್ ಮಾಡ್ತೀನಿ. ಎಷ್ಟಕ್ಕೆ ರೆಮಿಟ್ ಮಾಡ್ತೀನಿ? 29,000. ಸೊ ಇನ್ನೊಂದ್ಸತಿ ಹೇಳ್ತಾ ಇದೀನಿ, ಸೇಲ್ಸ್ 30,000 ಆಗಿದೆ. ಕ್ರೆಡಿಟ್ ಕ್ಯಾಶ್ ಕಲೆಕ್ಟೆಡ್ ಫ್ರಮ್ ಡೆಟಾರ್ ಇಲ್ಲ. ಆಯ್ತಾ? 1,000 ಫರ್ನಿಚರ್ ತಗೊಂಡಿದೆ, ಇದಕ್ಕೆ ಪೇ ಆಗಿದೆ ಅಂತ ಎಲ್ಲೂ ಕೊಟ್ಟಿಲ್ಲ ಇನ್ಫಾರ್ಮೇಶನ್, ಹೆಡ್ ಆಫೀಸ್ ಪೇ ಮಾಡಿದೆ ಅಂತ. ಸೊ ನಾವೇನ್ ಮಾಡ್ತಾ ಇದೀವಿ? ಹೆಡ್ ಆಫೀಸ್ ಕಳಿಸೋ ಅಮೌಂಟ್ ಅಲ್ಲಿ ಡಿಡಕ್ಟ್ ಮಾಡ್ತಾ ಇದೀನಿ. 1,000 ನ ಡಿಡಕ್ಟ್ ಮಾಡಿ ರಿಮೈನಿಂಗ್ ಅಮೌಂಟ್ 29,000 ಕಳಿಸ್ತಾ ಇದೀನಿ. ಸೊ ಕ್ಯಾಶ್ ಸೆಂಟ್ ಟು ಹೆಡ್ ಆಫೀಸ್ ಎಷ್ಟು ಬರುತ್ತೆ? 29,000. ಹೆಂಗ್ 29,000 ಬಂತು? ಕ್ಯಾಶ್ ಕಲೆಕ್ಟೆಡ್ ಫ್ರಮ್ ಡೆಟಾರ್ ಇಲ್ಲ. ಆಯ್ತಾ? ನಿಲ್. ಕ್ಯಾಶ್ ಸೇಲ್ಸ್ ಎಷ್ಟಿದೆ? 30,000 ಇದೆ. 30,000 ಪ್ಲಸ್ ನಿಲ್ 30,000 ಮೈನಸ್ ಏನ್ ಮಾಡ್ತೀನಿ? ಪರ್ಚೇಸ್ ಆಫ್ ಫರ್ನಿಚರ್, ಪರ್ಚೇಸ್ ಆಫ್ ಫರ್ನಿಚರ್ ಮಾಡಿರೋದು. ಆಯ್ತಾ? ಎಷ್ಟಕ್ಕೆ ಮಾಡಿದೀವಿ? 1,000 ಮಾಡಿದೀವಿ. ಡಿಡಕ್ಟ್ ಮಾಡಿದಾಗ ಬ್ಯಾಲೆನ್ಸ್ ಎಷ್ಟಕ್ಕೆ ಕಳಿಸ್ಬೇಕು ನಾವು? ಹೆಡ್ ಆಫೀಸ್ಗೆ 29,000 ಕಳಿಸಿದ್ರೆ ಸಾಕು. ಇನ್ನೊಂದ್ಸತಿ ಹೇಳ್ತೇನೆ, 29,000 ಹಿಂಗ್ ಬಂತು. ಕ್ಯಾಶ್ ಸೇಲ್ 30, ಕಲೆಕ್ಷನ್ ಫ್ರಮ್ ಡೆಟಾರ್ಸ್ ಕೊಟ್ಟಿಲ್ಲ ಇನ್ಫಾರ್ಮೇಶನ್.
ಅದಾದ್ಮೇಲೆ ನೆಕ್ಸ್ಟ್ 1000 ಫರ್ನಿಚರ್ ಪರ್ಚೇಸ್ ಮಾಡಿದ್ರೆ 30,000 ಇಂದ 1000 ಮೈನಸ್ ಮಾಡಿದ್ರೆ ರಿಮೈನಿಂಗ್ ಎಷ್ಟು ಬರುತ್ತೆ 27,000. ನೆಕ್ಸ್ಟ್ ಗೂಡ್ಸ್ ರಿಟರ್ನ್ ಆಗಿರೋದು ಇದೆಯಾ ಕ್ವಶನ್ ಅಲ್ಲಿ? ಗೂಡ್ಸ್ ರಿಟರ್ನ್ ಆಗಿರೋದು ಇದೆಯಾ? ಏನಿದೆ? ಸೇಲ್ಸ್ ರಿಟರ್ನ್ ಅಟ್ ಬ್ರಾಂಚ್ ಇಂದ ಸೇಲ್ಸ್ ರಿಟರ್ನ್ ಆಗಿದೆ. ಓಕೆ, ಇದು ಬರಲ್ಲ. ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್ ಎಷ್ಟಿದೆ? ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್ 600 ಇದೆ. ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್ ಎಷ್ಟಿದೆ? 600. ಸೊ ಬರ್ಕೊಂತೀವಿ, ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್ ಬೈ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ ರಿಟರ್ನ್. ಓಕೆ, ಎಷ್ಟು ರಿಟರ್ನ್ ಆಗಿದೆ? 600. ನೋಡಿ ಎಷ್ಟು ರಿಟರ್ನ್ ಆಗಿದೆ? ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್ ಎಷ್ಟಿದೆ? 600 ಇದೆ. 600 ಬರ್ತಿದೆ. ಓಕೆ, ಫಸ್ಟ್ ಓಪನಿಂಗ್ ಲಯಬಿಲಿಟಿ ಬರುತ್ತೆ, ಕೊಟ್ಟಿಲ್ಲ. ಓಪನಿಂಗ್ ಲಯಬಿಲಿಟಿ ಆದ್ಮೇಲೆ ಕ್ಯಾಶ್ ರೆಮಿಟೆಡ್ 30,000 ಮೈನಸ್ 1,000 ಎಕ್ಸ್ಪೆನ್ಸಸ್ ಮಾಡಿ ಬರದ್ವಿ. ನೆಕ್ಸ್ಟ್ ಏನ್ ಬರದ್ವಿ? ಗೂಡ್ಸ್ ರಿಟರ್ನ್ ಆಗಿದ್ರೆ ಎಷ್ಟಾಗಿದೆ? ಗೂಡ್ಸ್ ರಿಟರ್ನ್ 600 ಆಗಿದೆ, ಬರ್ಕೊಂಡಿದ್ವಿ. ನೆಕ್ಸ್ಟ್ ಏನ್ ಬರೀಬೇಕು? ಕ್ಲೋಸಿಂಗ್ ಸ್ಟಾಕ್. ಏನ್ ಬರೀಬೇಕಾಗುತ್ತೆ? ಕ್ಲೋಸಿಂಗ್ ಸ್ಟಾಕ್. ಓಕೆ, ಸೊ ಕ್ಲೋಸಿಂಗ್ ಸ್ಟಾಕ್ ಕ್ಲೋಸಿಂಗ್ ಅಸೆಟ್ ಬರೀಬೇಕಾಗುತ್ತೆ. ಏನೇನಿದೆ? ಸ್ಟಾಕ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ? 12,500. ಅದಾದ್ಮೇಲೆ ಸ್ಟಾಕ್ ಬರ್ಕೊಂತೀನಿ, ಎಷ್ಟು ಕೊಟ್ಟಿದ್ದಾರೆ? ಕ್ಲೋಸಿಂಗ್ ಅಸೆಟ್ ಸ್ಟಾಕ್ ಬರ್ಕೊಂತ ಇದೀನಿ, ಎಷ್ಟು ಕೊಟ್ಟಿದ್ದಾರೆ? ಸ್ಟಾಕ್ 12,500 ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಸ್ಟಾಕ್ ಆದ್ಮೇಲೆ ಏನ್ ಕೊಟ್ಟಿದ್ದಾರೆ? ನೆಕ್ಸ್ಟ್ ಐಟಮ್ ಡೆಟಾರ್ಸ್ ಅವ್ರು ಕೊಟ್ಟಿಲ್ಲ, ಬಟ್ ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ. ಕ್ಲೋಸಿಂಗ್ ಡೆಟಾರ್ಸ್ ಎಷ್ಟು ಬರುತ್ತೆ? 53,350 ಬರುತ್ತೆ. ಎಷ್ಟು ಬರುತ್ತೆ? 53,350. ನಾವು ಕ್ಯಾಲ್ಕುಲೇಟ್ ಮಾಡಿರೋ ವರ್ಕಿಂಗ್ ನೋಟ್ 1 ಇಂದ ಬಂದಿದೆ. ನೆಕ್ಸ್ಟ್ ಕ್ಲೋಸಿಂಗ್ ಪೆಡಿ ಕ್ಯಾಶ್ ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ. ಹೆಂಗೆ? ಓಪನಿಂಗ್ ಇತ್ತು ನಮ್ಮ ಹತ್ರ 200, ಹೆಡ್ ಆಫೀಸ್ ಎಷ್ಟು ಸೆಂಡ್ ಮಾಡಿದೆ? 500. ಟೋಟಲ್ ಎಷ್ಟಾಗಿದೆ? 700. 700 400 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 300 ಬರುತ್ತೆ. ಸೊ ಪೆಡಿ ಕ್ಯಾಶ್ ಬರ್ತಾ ಇದೆ, ಎಷ್ಟು ಬರ್ತಾ ಇದೆ? 300 ಬರ್ತಾ ಇದೆ. ಅಂಡ್ ಒನ್ ಮೋರ್ ಥಿಂಗ್, ಈ ಕ್ವಶನ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ ಅಂದ್ರೆ, ನೀವು ಪ್ರೀವಿಯಸ್ ಕ್ವಶನ್ ಎಷ್ಟೊಂದು ಸಾಲ್ವ್ ಮಾಡಿಸಿದೀನಿ, ಅದ್ರಲ್ಲಿ ಒಂದು ಈ ಅಡ್ಜಸ್ಟ್ಮೆಂಟ್ ಹೊಸದಾಗಿ ಮಾಡಿದ್ದೀರಾ. ಏನು? ಪರ್ಚೇಸ್ ಆಫ್ ಫರ್ನಿಚರ್ ಬರ್ತಾ ಇದೆ. ಸೊ ಕ್ಯಾಶ್ ನಾವು ಕಳ್ಸೋಕ್ಕಿಂತ ಮುಂಚೆ ಪರ್ಚೇಸ್ ಆಗಿರೋ ಫರ್ನಿಚರ್ 1,000 ಮೈನಸ್ ಮಾಡ್ಬಿಟ್ಟು ಕಳ್ಸಿದೀವಿ. ಸೊ ಈ 1,000 ಫರ್ನಿಚರ್ ನ ತಗೊಂಡಿದೀವಿ ಅಂದ್ರೆ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ಫರ್ನಿಚರ್ ಇರುತ್ತೆ ಅಲ್ವಾ? ಹೌದು, ಬಂದಿರುತ್ತೆ. ಹೆಂಗ್ ಬಂದು? ಪರ್ಚೇಸ್ ಮಾಡಿದ್ವಿ, ಹೊಸದಾಗಿ ಫರ್ನಿಚರ್ ಬಂತು. ಓಪನಿಂಗ್ ಸ್ಟಾಕ್ ಅಲ್ಲಿ ಇಲ್ಲ ಫರ್ನಿಚರ್, ಬಟ್ ಪರ್ಚೇಸ್ ಮಾಡಿರೋದಕ್ಕೆ ಪ್ರೂಫ್ ಇದೆ. ಪರ್ಚೇಸ್ ಮಾಡಿದೀವಿ ಅಂದ್ರೆ ಏನ್ ಬರುತ್ತೆ? ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ಬರುತ್ತೆ. ಎಷ್ಟು ಬರುತ್ತೆ? 1,000 ಬರುತ್ತೆ. ಎಷ್ಟು ಬರುತ್ತೆ? 1,000. ಇನ್ನೊಂದ್ಸತಿ ಹೇಳ್ತಾ ಇದೀನಿ, ಸ್ಟಾಕ್ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ ಬರ್ಕೊಂಡೆ. ಡೆಟಾರ್ಸ್ ವರ್ಕಿಂಗ್ ನೋಟ್ 1 ಮಾಡಿದೆ. 1 ಅಲ್ಲಿ ಎಷ್ಟು ಬಂದಿದೆ? 54,000 ಬರ್ದಿದ್ದೀನಿ. ನೆಕ್ಸ್ಟ್ ವರ್ಕಿಂಗ್ ನೋಟ್ 2 ಪ್ರಕಾರ ಏನ್ ಬಂದಿದೆ? ಪೆಡಿ ಕ್ಯಾಶ್ ಬಂದಿದೆ. ನೆಕ್ಸ್ಟ್ ಫರ್ನಿಚರ್ ಹೊಸದಾಗಿ ಬರ್ತಾ ಇದೆ. ಹೆಂಗ್ ಬರ್ತಾ ಇದೆ ಫರ್ನಿಚರ್? ನಾವಿಲ್ಲಿ ಕ್ಯಾಶ್ ಸೇಲ್ಸ್ 30,000 ಅಲ್ಲಿ 1,000 ಫರ್ನಿಚರ್ ಪರ್ಚೇಸ್ ಮಾಡಿದ್ವಿ, ರಿಮೈನಿಂಗ್ 29,000 ಕಳಿಸಿದೀವಿ ಹೆಡ್ ಆಫೀಸ್ಗೆ. 1,000 ಪರ್ಚೇಸ್ ಮಾಡಿದೀವಿ ಅಂದ್ರೆ ಅದು ಇರಬೇಕಲ್ವಾ ಫರ್ನಿಚರ್? ಎಲ್ಲಿದೆ? ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ಇದೆ. ಓಕೆ, ಏನು ಕೊಟ್ಟಿಲ್ಲ ಡಿಪ್ರಿಸಿಯೇಷನ್ ಫರ್ನಿಚರ್ ಮೇಲೆ. ಸೊ ಇದಿಷ್ಟನ್ನು ಆಡ್ ಮಾಡಿದ್ರೆ ಏನ್ ಬರುತ್ತೆ? ನಿಮಗೆ ಟೋಟಲ್ ಕ್ಲೋಸಿಂಗ್ ಸ್ಟಾಕ್ ಬರುತ್ತೆ. ಎಷ್ಟಿದೆ? 12,000 ಪ್ಲಸ್ 53,000 ಪ್ಲಸ್ 3,000 ಪ್ಲಸ್ 1,000. 12,500 ಸ್ಟಾಕು, 53,350 ಡೆಟಾರ್ಸ್, 300 ಪೆಟಿ ಕ್ಯಾಶು ಪ್ಲಸ್ 1,000 ಫರ್ನಿಚರ್. ಎಷ್ಟು ಬರುತ್ತೆ? 67,150 ಬರುತ್ತೆ. 67,150 ಇದೇನಾಗುತ್ತೆ? ಕ್ಲೋಸಿಂಗ್ ಅಸೆಟ್. ಏನಾಗುತ್ತೆ? ಕ್ಲೋಸಿಂಗ್ ಅಸೆಟ್. ಸೊ ಟ್ಯಾಲಿ ಮಾಡ್ಬೇಕು. ಅಸೆಟ್ ಜಾಸ್ತಿ ಇದೆ, ನನಗೆ ಕಾಣಿಸ್ತಾ ಇರೋ ಪ್ರಕಾರ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. 29,000 ಪ್ಲಸ್ 600 ಪ್ಲಸ್ 67,150. 67,150 ಪ್ಲಸ್ 600 ಪ್ಲಸ್ 29,000. ಓಕೆ, ಎಷ್ಟು ಬರುತ್ತೆ? 96,750 ಬರುತ್ತೆ. 96,750. ಓಕೆ, 96,750 ಇಂದ ಎಷ್ಟು ಐಟಮ್ ಮೈನಸ್ ಮಾಡ್ತೀರಾ? 1, 2, 3 ಐಟಮ್ ಮೈನಸ್ ಮಾಡ್ತೀವಿ. ಫಸ್ಟ್ ಐಟಮ್ ಏನು ಬರುತ್ತೆ? 42,200, 50,000, 50,000, 3,000. ಸೊ ನೋಡಿ, ಮೈನಸ್ 42,200 ಮೈನಸ್, ಓಕೆ, ಆ ಸೈಡ್ ಜಾಸ್ತಿ ಇದೆ, ಈ ಸೈಡೇ ಜಾಸ್ತಿ ಇದೆ, ಡೆಬಿಟ್ ಸೈಡೇ ಜಾಸ್ತಿ ಇದೆ. ಇನ್ನೊಂದ್ಸತಿ ನೋಡೋದ ನೋಡಿ. ಕ್ರೆಡಿಟ್ ಸೈಡ್ ಎಷ್ಟು ಬಂದಿದೆ? 96,750 ಬಂದಿದೆ. ಓಕೆ, ಡೆಬಿಟ್ ಸೈಡ್ ಏನು ಬಂದಿದೆ ನೋಡೋದ? 42,200 ಬರ್ತಾ ಇದೆ ಫಸ್ಟ್ ಐಟಮ್, ಗೂಡ್ಸ್ ಎಂಡ್. ನೆಕ್ಸ್ಟ್ ಓಪನಿಂಗ್ ಅಸೆಟ್ ಗೂಡ್ಸ್ ಎಂಡ್ ಎಷ್ಟು ಬರ್ತಾ ಇದೆ ನೋಡಿ? 50,000 ಬರ್ತಾ ಇದೆ. ಸೊ ಅದೇ 92,000 ಆಯಿತು. ಪ್ಲಸ್ 500 ಪ್ಲಸ್
500 ಪ್ಲಸ್ 3000. ಸೊ ಡೆಬಿಟ್ ಸೈಡ್ ಕಮ್ಮಿ ಇದೆ. ಓಕೆ, ಗುಡ್. ಡೆಬಿಟ್ ಸೈಡ್ ಕಮ್ಮಿ ಇದೆ. ಎಷ್ಟಿದೆ ಡೆಬಿಟ್ ಸೈಡು? 95,700 ಇದೆ. ಡೆಬಿಟ್ ಸೈಡ್ ಎಷ್ಟಿದೆ? 95,700. ಆಯಿತಾ? ಕ್ರೆಡಿಟ್ ಸೈಡ್ ಎಷ್ಟಿದೆ? 96,750. ಈ ಕ್ಲಿಯರಾಗಿ ಗೊತ್ತಾಗ್ತದೆ ಯಾವ ಸೈಡ್ ಜಾಸ್ತಿ ಇದೆ, ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. 96,750. ಅದರಿಂದ 95,700 ಮೈನಸ್ ಮಾಡಿದ್ರೆ ಮೈನಸ್ 96,750. ಸೊ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಬರುತ್ತೆ? 1050 ಬರುತ್ತೆ. ಎಷ್ಟು ಬರುತ್ತೆ? 1050. ಅದನ್ನೇ ಏನಂತ ಕರಿತೀವಿ? ಟು ಜನರಲ್ P&L ಅಕೌಂಟ್ ಎಷ್ಟು ಬಂತು? 1050. ನೋಡ್ಬೇಕು ಯಾವ ಸೈಡ್ ಜಾಸ್ತಿ ಇದೆ, ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. ಸೇಮ್ ಅಮೌಂಟ್ನ ಇಲ್ಲಿ ಹಾಕಿ ಎಲ್ಲ ಎಕ್ಸ್ಪೆನ್ಸಸ್ನ ಮೈನಸ್ ಮಾಡಬೇಕು. ಎಷ್ಟು ಬಂತು ನಿಮಗೆ? 1150 ಬಂತು. ಇದನ್ನ ಏನಂತೀವಿ ನಾವು? ಪ್ರಾಫಿಟ್ ಟ್ರಾನ್ಸ್ಫರ್ ಟು ಜನರಲ್ P&L ಅಕೌಂಟ್ ಟ್ರಾನ್ಸ್ಫರ್ ಮಾಡಿ. ಸೊ ಇನ್ನೊಂದ್ಸತಿ ಬ್ರೀಫಿಂಗ್ ಮಾಡಬೇಕು ಅಂದರೆ ಸಿಂಪಲ್. ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಓಪನಿಂಗ್ ಅಸೆಟ್ ಪೂರ್ತಿಯಲ್ಲಿ ಬರುತ್ತೆ ಬ್ರಾಂಚ್ ಅಕೌಂಟ್ ಡೆಬಿಟ್ ಸೈಡ್. ಈ ಡೆಟಾರ್ ಅಕೌಂಟಲ್ಲಿ ಯೂಸ್ ಆಗುತ್ತೆ. ನೆಕ್ಸ್ಟ್ ಬೇರೆ ಕ್ವಶನ್ ಇದೆ. ಈ 3 ಐಟಮ್ ಎಲ್ಲಿ ಬರುತ್ತೆ ನಿಮಗೆ? ಬ್ರಾಂಚ್ ಅಕೌಂಟ್ ಡೆಬಿಟ್ ಸೈಡ್ ಬರುತ್ತೆ. ನೆಕ್ಸ್ಟ್ ಗೂಡ್ಸ್ ಎಂಟು ಅಸೆಟ್ ಬರ್ಕೊಂಡಿದ್ದೀರಾ ಡೆಬಿಟ್ ಸೈಡ್. ರಿಟರ್ನ್ ಆಗಿರೋದು ಅಸೆಟ್ ಬರೀತೀರಾ ಕ್ರೆಡಿಟ್ ಸೈಡ್. ನೆಕ್ಸ್ಟ್ ಕ್ಯಾಶ್ ಸೇಲ್ಸ್ ಬರ್ಕೊಂತೀವಿ, 1000 ಮೈನಸ್ ಮಾಡಿ ಬರೀತೀವಿ, ಆದರೆ ಕ್ರೆಡಿಟ್ ಸೈಡ್ ಬರೆಯಲ್ಲ. ಆಯಿತಾ? ಡೆಟಾರ್ ಅಕೌಂಟಲ್ಲಿ ಮಾತ್ರ ಬರುತ್ತೆ. ಸೇಲ್ಸ್ ರಿಟರ್ನು, ಬ್ಯಾಡ್ ಡೆಟ್ಸು, ಡಿಸ್ಕೌಂಟ್ ಇದಿಷ್ಟು ಎಲ್ಲಿ ಬರುತ್ತೆ? ಡೆಟಾರ್ ಅಕೌಂಟಿಗೆ ಮಾತ್ರ ಎಫೆಕ್ಟ್ ಆಗುತ್ತೆ, ಇನ್ನೆಲ್ಲೂ ಎಫೆಕ್ಟ್ ಆಗಲ್ಲ. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಹೆಡ್ ಆಫೀಸ್ ಕೊಟ್ಟಿದ್ದಾರೆ 3000 ಡೆಬಿಟ್ ಸೈಡಿಗೆ ಬರುತ್ತೆ. ಪೆಟಿ ಕ್ಯಾಶ್ ಯಾವ ಸೈಡಿಗೆ ಬರುತ್ತೆ? ಡೆಬಿಟ್ ಸೈಡಿಗೆ ಬರುತ್ತೆ. ನೆಕ್ಸ್ಟ್ ಸ್ಪೆಂಡ್ ಆಗಿರೋದು ವರ್ಕಿಂಗ್ ನೋಟಲ್ಲಿ ಬರುತ್ತೆ. ಫರ್ನಿಚರ್ ಪರ್ಚೇಸ್ ಆಗಿರೋದೇನು ಮೈನಸ್ ಮಾಡಿ ಬರೀಬೇಕು, ಅದರಿಂದ ಕ್ಯಾಶ್ ಸೆಂಡ್ ಆಗೋದು. ಯಾಕಂದ್ರೆ ಅವ್ರು ಕ್ಯಾಶ್ ಕೊಟ್ಟಿಲ್ಲ ಹೆಡ್ ಆಫೀಸ್ ಅವರು, ಅದಕ್ಕೆ ಲಾಸ್ಟ್ ಕ್ಲೋಸಿಂಗ್ ಸ್ಟಾಕ್ ಅದಷ್ಟನ್ನು ಬರುತ್ತೆ. ಆಯಿತಾ? ಓಪನಿಂಗು, ಗೂಡ್ಸ್ ಎಂಟು, ಅದಾದಮೇಲೆ ಎಕ್ಸ್ಪೆನ್ಸಸ್ ಆಗಿರೋದು 2. ನೆಕ್ಸ್ಟ್ ಏನು ಬರುತ್ತೆ? ಇಲ್ಲಿ ಹುಷಾರಾಗಿ ಬರೀರಿ. 30,000 ಕ್ಯಾಶ್ ಸೇಲ್ ಆಗಿದೆ, ಕ್ರೆಡಿಟ್ ಸೇಲ್ ಇಲ್ಲ, ಕಲೆಕ್ಷನ್ ಫ್ರಮ್ ಡೆಟಾರ್ ಇಲ್ಲ. 1000 ಫರ್ನಿಚರ್ ಪರ್ಚೇಸ್ ಮಾಡಿರೋ, 29,000 ಗೂಡ್ಸ್ ರಿಟರ್ನ್ ಆಗಿರೋದು. ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕಿಗೆ ವರ್ಕಿಂಗ್ ನೋಟ್ ಮಾಡಬೇಕು. ಡೆಟಾರಿಗೆ ಒಂದು ವರ್ಕಿಂಗ್ ನೋಟು ಮತ್ತು ಕ್ಯಾಶಿಗೆ ಒಂದು ವರ್ಕಿಂಗ್ ನೋಟ್. ಸೊ ಕಂಪ್ಲೀಟ್. ಥ್ಯಾಂಕ್ ಯು.